ಭಾರತದ ಸಂಸತ್ತಿನ ಮೇಲ್ಮನೆ ಯಾವುದು? ಎ. ಲೋಕಸಭೆ, ಬಿ. ರಾಜ್ಯಸಭೆ, ಸಿ. ವಿಧಾನಸಭೆ, ಡಿ. ವಿಧಾನ ಪರಿಷತ್. ಸರಿಯಾದ ಉತ್ತರ ರಾಜ್ಯಸಭೆ. ಭಾರತದ ರಾಷ್ಟ್ರೀಯ ಪ್ರಾಣಿ ಯಾವುದು? ಎ. ಸಿಂಹ, ಬಿ. ಆನೆ, ಸಿ. ಹುಲಿ, ಡಿ. ನವಿಲು. ಸರಿಯಾದ ಉತ್ತರ ಹುಲಿ. ಭಾರತದ ಅತಿ ದೊಡ್ಡ ರಾಜ್ಯ ವಿಸ್ತೀರ್ಣದ ಆಧಾರದಲ್ಲಿ ಯಾವುದು? ಎ. ಮಧ್ಯಪ್ರದೇಶ್, ಬಿ. ಮಹಾರಾಷ್ಟ್ರ, ಸಿ. ರಾಜಸ್ಥಾನ್, ಡಿ. ಉತ್ತರ ಪ್ರದೇಶ್. ಸರಿಯಾದ ಉತ್ತರ ರಾಜಸ್ಥಾನ್. ಸತ್ಯಮೇವ ಜಯತೆ ಯಾವ ಉಪನಿಷತ್ತಿನಿಂದ ಪಡೆಯಲಾಗಿದೆ? ಎ. ಈಶೋಪನಿಷತ್, ಬಿ. ಮುಂಡಕ ಉಪನಿಷತ್, ಸಿ. ಕಠೋಪನಿಷತ್, ಡಿ. ಕೋನೋಪನಿಷತ್. ಸರಿಯಾದ ಉತ್ತರ ಮುಂಡಕ ಉಪನಿಷತ್. ಭಾರತದ ಅತಿ ಎತ್ತರದ ಪರ್ವತ ಶಿಖರ ಯಾವುದು? ಎ. ಕಾಂಚನಜುಂಗ, ಬಿ. ಎವರೆಸ್ಟ್, ಸಿ. ನಂದಾದೇವಿ, ಡಿ. ಅರಾವಳಿ. ಸರಿಯಾದ ಉತ್ತರ ಕಾಂಚನಜುಂಗ. ಸೂರ್ಯನಿಗೆ ಅತಿ ಸಮೀಪದ ಗ್ರಹ ಯಾವುದು? ಎ. ಭೂಮಿ, ಬಿ. ಮಂಗಳ, ಸಿ. ಬುಧ, ಡಿ. ಶುಕ್ರ. ಸರಿಯಾದ ಉತ್ತರ ಬುಧ. ಭಾರತದ ಸಂವಿಧಾನದ ಶಿಲ್ಪಿ ಎಂದು ಯಾರನ್ನು ಕರೆಯುತ್ತಾರೆ? ಎ. ಮಹಾತ್ಮ ಗಾಂಧಿ, ಬಿ. ಜವಾಹರಲಾಲ್ ನೆಹರು, ಸಿ. ಡಾ. ಬಿ. ಆರ್. ಅಂಬೇಡ್ಕರ್, ಡಿ. ಸರ್ದಾರ್ ವಲ್ಲಭ ಪಟೇಲ್. ಸರಿಯಾದ ಉತ್ತರ ಡಾ. ಬಿ. ಆರ್. ಅಂಬೇಡ್ಕರ್. ಭಾರತದ ಅತಿ ಉದ್ದದ ನದಿ ಯಾವುದು? ಎ. ಗೋದಾವರಿ, ಬಿ. ಗಂಗಾ, ಸಿ. ನರ್ಮದಾ, ಡಿ. ಕಾವೇರಿ. ಸರಿಯಾದ ಉತ್ತರ ಗಂಗಾ. ಭಾರತದ ಮೊದಲ ರಾಷ್ಟ್ರಪತಿ ಯಾರು? ಎ. ಡಾ. ರಾಜೇಂದ್ರ ಪ್ರಸಾದ್, ಬಿ. ಡಾ. ಎಸ್. ರಾಧಾಕೃಷ್ಣನ್, ಸಿ. ಜವಾಹರಲಾಲ್ ನೆಹರು, ಡಿ. ಜಾಕಿರ್ ಹುಸೇನ್. ಸರಿಯಾದ ಉತ್ತರ ಡಾ. ರಾಜೇಂದ್ರ ಪ್ರಸಾದ್. ಭಾರತದ ರಾಷ್ಟ್ರಪತಿಯವರ ಅಧಿಕಾರಾವಧಿ ಎಷ್ಟು ವರ್ಷ? ಎ. 4 ವರ್ಷ, ಬಿ. 5 ವರ್ಷ, ಸಿ. 6 ವರ್ಷ, ಡಿ. 7 ವರ್ಷ. ಸರಿಯಾದ ಉತ್ತರ 5 ವರ್ಷ. ಭಾರತದ ಚುನಾವಣಾ ಆಯೋಗ ಸ್ಥಾಪನೆಯಾದ ವರ್ಷ ಯಾವುದು? ಎ. 1947, ಬಿ. 1950, ಸಿ. 1952, ಡಿ. 1960. ಸರಿಯಾದ ಉತ್ತರ 1950. ಭಾರತದ ಸಂವಿಧಾನ ಜಾರಿಗೆ ಬಂದ ದಿನ ಯಾವುದು? ಎ. ಆಗಸ್ಟ್ 15, 1947, ಬಿ. ಜನವರಿ 26, 1950, ಸಿ. ನವೆಂಬರ್ 26, 1949, ಡಿ. ಜನವರಿ 1, 1950. ಸರಿಯಾದ ಉತ್ತರ ಬಿ. ಜನವರಿ 26. ವಿಶ್ವದ ಅತಿ ದೊಡ್ಡ ಖಂಡ ಯಾವುದು? ಎ. ಆಫ್ರಿಕಾ, ಬಿ. ಯುರೋಪ್, ಸಿ. ಏಷ್ಯಾ, ಡಿ. ಆಸ್ಟ್ರೇಲಿಯಾ. ಸರಿಯಾದ ಉತ್ತರ ಸಿ. ಏಷ್ಯಾ. ಭಾರತದ ರಾಷ್ಟ್ರೀಯ ಹೂವು ಯಾವುದು? ಎ. ಗುಲಾಬಿ, ಬಿ. ಕಮಲ, ಸಿ. ಮಲ್ಲಿಗೆ, ಡಿ. ಸೂರ್ಯಕಾಂತಿ.
ಸರಿಯಾದ ಉತ್ತರ ಬಿ. ಕಮಲ.